Hello friends. Hello friends. Welcome to Kara Vlogs. ಇವತ್ತು ನಾನು ನಿಮಗೆ ಹೊರಗಡೆ ಎಲ್ಲ ವ್ಯೂ ತೋರಿಸ್ತೀನಿ. ಹಿಂಗಿದೆ ವ್ಯೂ. ಫಸ್ಟ್ ಹೊರಗಡೆ ಬಂದರೆ ಇಲ್ಲೆಲ್ಲ ಹಿಂಗಿದೆ. ಚೆನ್ನಾಗಿ ಟೇಬಲ್ ಕೊಟ್ಟಿದ್ದಾರೆ. ನಾವೆಲ್ಲ ಒಣಗಾಕಿದ್ದೀವಿ. ಸೊ ತೋರ್ಸಕ್ಕೆ ಚೆನ್ನಾಗಿರಲ್ಲ. ಆಮೇಲೆ ಈ ಕಡೆ ಹಿಂಗೆ ಹೊರಗಡೆ ಬಂದರೆ ಹಿಂಗಿರುತ್ತೆ. ನಾವು ಈ ಕಡೆ ಹೋದರೆ ನಮ್ಮ ಫ್ರೆಂಡ್ ಮನೆ ಬರುತ್ತೆ. ಇದರ ಸೆಲೆಕ್ಷನ್ ಮಾಡಬೇಕು ನಿಮಿಷ. ಈ ಕಡೆ ನಮ್ಮ ಫ್ರೆಂಡ್ಸ್ ಮನೆ. ಆಮೇಲೆ ಹಿಂಗೆ ಹೋದರೆ ಇಲ್ಲೊಂದು ಚೆನ್ನಾಗಿ ಸೆಟ್ಟಿಂಗ್ ಏರಿಯಾ ಇದೆ. ನೆನ್ನೆ ನಾವೆಲ್ಲ ಕೂತ್ಕೊಂಡಿದ್ವಿ. ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಹಿಂಗೆ ಹತ್ತಿದ್ರ ಒಳಗಡೆ ಇಲ್ಲೊಂದು ಲೇಕ್ ಸೈಡ್ ಇದೆ. ಇಲ್ಲೊಂದಿದೆ. ಆ ಬ್ರಿಡ್ಜ್ ಇದೆ ಅಲ್ಲ, ಆ ಬ್ರಿಡ್ಜಿಂದ ಹೋದರೆ ನಾವು ಅಲ್ಲೊಂದು ಬೀಚ್ ಇರುತ್ತೆ. ಆ ಬೀಚಿಗೆ ಹೋಗ್ತೀವಿ. ಆಮೇಲೆ ಇಲ್ಲೊಂದು ಮನೆ ಇದೆ. ಆ ಮನೆ ಹಿಂಗೆ ಹೋದ್ರೇ ಬರುತ್ತೆ, ಬಾಲ್ಕನಿ ಥರ ಮನೆ. ಆಮೇಲೆ ಈ ಕಡೆ ಒಂದು ಚೇರ್ ಇದೆ. ಆಮೇಲೆ ಅಲ್ಲೊಂದು ಚೇರ್ಗಳಿದ್ದಾವೆ. ಇಲ್ಲಿ 1 2 5 ಹಟ್ಸ್ ಇದ್ದಾವೆ. ಆಮೇಲೆ ಈ ಹಟ್ ಮೇಲೆ ಮತ್ತೆ ಹೋದರೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದಿದೆ ನೋಡಿ, ಅಲ್ಲೊಂದು ರಿವರ್ ಇದೆ. ರಿವರ್ ಥರ ಇದೆ. ನಮ್ಮ ಅಕ್ಕನ ಪಕ್ಕದ ಅದೇ ಥರದ್ದಿದೆ. ಆಮೇಲೆ ನಾವು ಈ ಕಡೆ ತಿರ್ಕೊಂಡು ಹೋದರೆ ಇಲ್ಲಿ ಫಿಶಸ್ ಇರ್ತವೆ ನೋಡಿ. ಇದು ಡೀಪ್ ಇರಲ್ಲ, ಇಲ್ಲಿ ಫಿಶಸ್ ಇರ್ತವೆ ಜಾಸ್ತಿ. ಡೀಪ್ ಇಲ್ಲ ಜಾಸ್ತಿ. ಅದಕ್ಕೆ ನಾವು ಸ್ವಿಮ್ ಮಾಡ್ತಾರೆ ಕೆಳಗಳಲ್ಲಿ, ಬಟ್ ದುಡ್ಡು ಕೊಟ್ಟು ಸ್ವಿಮ್ ಮಾಡಬೇಕು. ನೋಡಿ ಲೇಕ್ ಎಷ್ಟು ಚೆನ್ನಾಗಿದೆ. ಫಿಶಸ್ ಇದಾವೆ ಈ ಲೇಕಲ್ಲಿ. ನೋಡಿ ಅಲ್ಲಿ ಕಾಣಿಸುತ್ತೆ ಅನಿಸುತ್ತೆ. ಆ ಕಡೆ ಹೋಗೋಣ, ಅಲ್ಲಿ ಫಿಶಸ್ ಇದ್ದಾವೆ. ಆಮೇಲೆ ನೋಡಿ ಸ್ವಲ್ಪ ಝೂಮ್ ಮಾಡಬೇಕು. ಇಲ್ಲೊಂದು ಹಟ್ ಇದೆ. ಆ ಹಟ್ಟು ಬೀಚ್ ಹತ್ರನೇ ಇದೆ. ಆಮೇಲೆ ಮುಂದೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ನಾವು ಆ ಕಡೆ ಆ ಸೈಡಿಂದನೂ ಇದೆ ಎಂಟ್ರೆನ್ಸು. ಈ ಸೈಡಿಂದನೂ ಇದೆ. ಇಲ್ಲಿ ಡಿಫ್ರೆಂಟ್ ಚೇರ್ಸ್ ಇದ್ದಾವೆ. ಇಲ್ಲೊಂದು ಬೆಡ್ ಇದೆ, ಇಲ್ಲಿ ಕುತ್ಕೊಂಡು ತಿಂತಾರೆ. ಆಮೇಲೆ ನೋಡಿ ಡೀಪೇ ಇಲ್ಲ ಇಲ್ಲಿ ನೆನ್ನೆ ನಾವು ಕುತ್ಕೊಂಡು ಮಾಡ್ತಾಯಿದ್ವಿ ಊಟ. ನಮ್ಮ ಮಕ್ಕಳೆಲ್ಲ ಮಾಡ್ಕೊಂಡಿದ್ವಿ. ನಾವೆಲ್ಲ ಆ ಕಡೆ ಮಲ್ಕೊಂಡಿದ್ವಿ. ಅವರೆಲ್ಲ ಇಲ್ಲಿ ಕುತ್ಕೊಂಡು ತಿಂತಾಯಿದ್ವಿ. ಆಮೇಲೆ ನಾವು ಈ ಕಡೆ ಹೋದರೆ ಇಲ್ಲಿ ಯಾಕಂತ ಗೊತ್ತಿಲ್ಲ ಬಿಡಲ್ಲ. ಇಲ್ಲೆಲ್ಲ ಬಿಡಲ್ಲ. ಈ ಹಟ್ಟಿಗೆ ಒಂದೇ ಅಂತಕ್ಕೆ ಬಿಡಲ್ಲ ಇವರು, ಯಾಕಂತ ಗೊತ್ತಿಲ್ಲ. ಆಮೇಲೆ ನೋಡಿ ಇಲ್ಲೊಂದು ಸ್ವಿಂಗ್ ಇದೆ. ಅಲ್ಲಿ ನೀರಲ್ಲಿ ಏನೋ ಜಂಪ್ ಮಾಡೋಂಗಿತ್ತು, ಏನೋ ಆಗಿದೆ. ಆಮೇಲೆ ಇಲ್ಲೊಂದು ದೊಡ್ಡ ಮರ ಇದೆ, ಅವ್ರು ಹಾಕಿರ್ತಾರೆ. ಒಳಗಡೆ ಬಂದರೆ ಇಲ್ಲೊಂದು ಮನೆಗಳಿದ್ದಾವೆ, ಅಲ್ಲೊಂದು ಜೋಕಾಲಿ ಇದೆ.
ನಮ್ಮ ಮನೆ ತೋರಿಸ್ತದೆ ನಿಮಗೀಗ. ಸ್ವಲ್ಪ ಗಲೀಜು, ಪ್ಯಾಕಿಂಗ್ ಮಾಡ್ಕೋಬೇಕು, ಅದಕ್ಕೆ ಇನ್ನೂ ಗಲೀಜಿರುತ್ತೆ. ಹಲೋ, ಇಲ್ಲಿ ನಮ್ಮಮ್ಮ ಸ್ನಾನ ಮಾಡ್ತಾಯಿದ್ರು, ನಾನೇ ಬ್ಲಾಗ್ ಮಾಡ್ಬೇಕಂತ ಅಂತಿದ್ದಾರೆ. ಆಮೇಲೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.